ಕುಳಗಟ್ಟೆ ಗ್ರಾಮದಲ್ಲಿ ಗತಕಾಲದಿಂದಲೂ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿಕೊಂಡು ಬಂದಿರುವಂತಹ ಹಬ್ಬ ಹರಿದಿನಗಳನ್ನು ಇಂದಿನ ದಿನಮಾನಗಳಲ್ಲೂ ಕೂಡ ಗ್ರಾಮದ ಸರ್ವ ಗುರು ಹಿರಿಯರು ಗ್ರಾಮದ ಧಾರ್ಮಿಕ ಸಂಪ್ರದಾಯದ ಪದ್ಧತಿಗೆ ಅನುಸಾರವಾಗಿ ಹಬ್ಬ ಹರಿದಿನಗಳನ್ನು ಮುನ್ನಡೆಸಿಕೊಂಡು ಬರುತ್ತಿರುವಂಥದ್ದು ಕುಳಗಟ್ಟೆ ಗ್ರಾಮದ ಹಬ್ಬ ಹರಿದಿನಗಳ ವಿಶೇಷವಾಗಿದೆ. ಹೊಸ ವರ್ಷದ ಮೊದಲ ಹಬ್ಬವೆಂದೇ ಖ್ಯಾತಿಗೆ ಪಾತ್ರವಾಗಿರುವಂತಹ ಯುಗಾದಿ ಹಬ್ಬದ ನಿಮಿತ್ತವಾಗಿ ಸಕಲ ಸಿದ್ಧತಾ ಕಾರ್ಯಗಳನ್ನು ಕೈಗೊಂಡಂತಹ ಕುಳಗಟ್ಟೆ ಗ್ರಾಮದ ಸಮಸ್ತ ಭಕ್ತ ಬಾಂಧವರು ಅಮಾವಾಸ್ಯೆಯ ದಿನದಂದು ಜಂಡೇಗಳವನ್ನು ನೆಡುವ ಮೂಲಕ ಯುಗಾದಿ ಹಬ್ಬದ ಚಾಲನೆಯನ್ನು ಪಡೆಯಲಾಯಿತು. ಪಾಡ್ಯದ ದಿನದಂದು ಶ್ರೀ ಆಂಜನೇಯ ಸ್ವಾಮಿ ದೇವರ ದೇವಸ್ಥಾನದಲ್ಲಿ ಸಾಂಪ್ರದಾಯಿಕ ಪೂಜಾ ಕಾರ್ಯವನ್ನು ನೆರವೇರಿಸಿದ ನಂತರ ಅರ್ಚಕರು ಗ್ರಾಮದ ಸಮಸ್ತ ಭಕ್ತ ಬಾಂಧವರೊಂದಿಗೆ ಗ್ರಾಮದೇವರ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಹೊತ್ತು ಸಮೀಪದ ಹೊಸಹಳ್ಳಿಯಲ್ಲಿ ಮೂಡಣ ದಿಕ್ಕಿಗೆ ಅಂದರೆ ಪೂರ್ವ ದಿಕ್ಕಿಗೆ ಹರಿಯುವಂತಹ ತುಂಗಭದ್ರಾ ನದಿಯ ಪವಿತ್ರ ತಾಣದಲ್ಲಿ ಗ್ರಾಮದೇವರ ಉತ್ಸವ ಮೂರ್ತಿಗಳನ್ನು ಶುದ್ಧೀಕರಣವಾಗಿ ಗಂಗಾ ಪೂಜೆಯೊಂದಿಗೆ ಅಭಿಷೇಕ ಪೂಜಾ ಕಾರ್ಯವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಿಕೊಂಡು ಸ್ಥಳೀಯ ಭಕ್ತ ಬಾಂಧವರ ಹಾಗೂ ಸ್ಥಳೀಯ ಪುರೋಹಿತರ ಸಹಕಾರದಿಂದ ಗಂಗಾಭಿಷೇಕ ಸೇವೆಯನ್ನು ನೆರವೇರಿಸಿಕೊಂಡು ಪುನಃ ಸಂಜೆ ಗ್ರಾಮಕ್ಕೆ ದೇವತಾ ಉತ್ಸವ ಆಗಮಿಸುತ್ತಿದ್ದಂತೆ ಗ್ರಾಮದ ಶ್ರದ್ಧೆಯ ತಾಯಂದಿರು ಹಾಗೂ ಭಕ್ತ ಬಾಂಧವರು ಓಕಳಿಯನ್ನು ತೆಗೆದು ಆರತಿಯನ್ನು ಬೆಳಗುವ ಮೂಲಕ ಭಕ್ತಿಯಿಂದ ಪೂಜಾ ಕಾರ್ಯವನ್ನು ನೆರವೇರಿಸಿ ಗ್ರಾಮದೇವರ ಉತ್ಸವವನ್ನು ಭವ್ಯವಾಗಿ ಸ್ವಾಗತಿಸಿದರು. ಚಾಂದ್ರಮಾನ ಯುಗಾದಿಯ ಚಂದ್ರ ದರ್ಶನವನ್ನು ಮಾಡಿದಂತಹ ಗ್ರಾಮದ ಸರ್ವ ಭಕ್ತ ಬಾಂಧವರು ಗುರು ಹಿರಿಯರೆಲ್ಲರೂ ದೇವಸ್ಥಾನದ ಆವರಣಕ್ಕೆ ಆಗಮಿಸಿ ಪೂಜೆಯನ್ನು ಸಮರ್ಪಿಸಿ ದೇವರ ದರ್ಶನವನ್ನು ಪಡೆಯುವ ಜೊತೆಗೆ ಅವರವರ ಮನೆಗಳಲ್ಲಿರುವಂತಹ ತಂದೆ ತಾಯಿಗಳು ಹಾಗೂ ಹಿರಿಯ ಕಿರಿಯ ಸಹೋದರಿಯರೆಲ್ಲರೂ ಯುಗಾದಿ ಹಬ್ಬದ ಬೇವು ಬೆಲ್ಲವನ್ನು ಪರಸ್ಪರ ಹಂಚಿಕೊಂಡು ಗ್ರಾಮದ ಗುರು ಹಿರಿಯರ ಮನೆಗಳಿಗೆ ತೆರಳಿ ಭಕ್ತಿಯಿಂದ ದರ್ಶನವನ್ನು ಪಡೆಯುವ ಮೂಲಕ ಸಮಸ್ತ ಭಕ್ತ ಬಾಂಧವರು ಹಬ್ಬದ ಸವಿಯೂಟವನ್ನು ಸವಿದಿದ್ದು ವಿಶೇಷವಾಗಿದ್ದು, ದೇವಸ್ಥಾನದ ಆವರಣದಲ್ಲಿ ಗ್ರಾಮದ ಗುರು ಹಿರಿಯರು ಕಾರ್ಣಿಕೋತ್ಸವದ ನಿಮಿತ್ತವಾಗಿ ಬಂದು ಭಾಗವಹಿಸಿ ಗ್ರಾಮದೇವರ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಹೊತ್ತು ಗ್ರಾಮದೇವರ ಸೇವೆಯನ್ನು ಸಮರ್ಪಿಸುವಂತಹ ಬಾಲಾಜಿ ವೆಂಕಟೇಶಣ್ಣನವರು ಗಣಮಗನಾಗಿ ಸೇವೆಯನ್ನು ಸಮರ್ಪಿಸುತ್ತಾರೆ. ಅವರ ಮನೆಯಲ್ಲಿ ಗದ್ದುಗೆಯನ್ನು ತಯಾರಿಸಿ ಅರ್ಚಕರು ಶ್ರದ್ಧೆಯಿಂದ ಪೂಜಾ ಕಾರ್ಯವನ್ನು ನೆರವೇರಿಸುತ್ತಿದ್ದಂತೆ ಶ್ರೀ ಆಂಜನೇಯ ಸ್ವಾಮಿ ದೇವರ ಆವಾಹನೆಯಾದಂತಹ ಸಂದರ್ಭದಲ್ಲಿ ಭಾಗವಹಿಸಿದ ಸರ್ವಭಕ್ತ ಬಾಂಧವರು ಭಕ್ತಿಯಿಂದ ನಾಮಘೋಷದ ಉದ್ಘೋಷವನ್ನು ಸ್ಮರಿಸುವ ಮೂಲಕ ವೆಂಕಟೇಶಣ್ಣನವರ ಮನೆಯಿಂದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣಕ್ಕೆ ಸಕಲ ವಾದ್ಯ ಮೇಳ ಶಂಖ ಜಾಗಟೆಯ ನಾದದೊಂದಿಗೆ ಗಣಮಗನನ್ನು ಭಕ್ತಿಯ ನಾಮಸ್ಮರಣೆಯೊಂದಿಗೆ ಕರೆತಂದರು. ಶ್ರೀ ಲಕ್ಷ್ಮೀ ಪದ್ಮಾವತಿ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಪೂಜಾ ಕಾರ್ಯವನ್ನು ನೆರವೇರಿಸಿದ ತರುವಾಯ ಸಿಹಿನೀರು ಬಾವಿಯ ತಾಣದಲ್ಲಿ ಗಂಗಾ ಪೂಜೆ ಹಾಗೂ ಶ್ರೀ ಸೋಮಲಿಂಗೇಶ್ವರ ದೇವರ ದೇವಸ್ಥಾನದ ಆವರಣದಲ್ಲಿ ಗಣಮಗನವರಿಗೆ ಪೂಜಾ ಕಾರ್ಯವನ್ನು ನೆರವೇರಿಸಲಾಯಿತು. ಶ್ರೀ ಸೋಮಲಿಂಗೇಶ್ವರ ದೇವಸ್ಥಾನದ ಮುಂಭಾಗದ ಆವರಣದಲ್ಲಿ ಭಾಗವಹಿಸಿದಂತಹ ಸಮಸ್ತ ಭಕ್ತ ಸಮೂಹದ ನಡುವೆ ಅರ್ಚಕರು ರಾಮಬಾಣ ಹಾಗೂ ಸಾಂಪ್ರದಾಯಿಕ ಪೂಜಾ ಕಾರ್ಯವನ್ನು ನೆರವೇರಿಸುತ್ತಿದ್ದಂತೆ ಶ್ರೀ ಬಾಲಾಜಿ ವೆಂಕಟೇಶಣ್ಣನವರು ಬಾಣವನ್ನೇರಿ ತುಂಬಿದ ಕೊಡ ನಡುಗೀತು ಸಂಪು ಪರ ಎಂಬುದಾಗಿ ಕಾರ್ಣಿಕವಾಣಿಯನ್ನು ನುಡಿದರು. ಕಾರ್ಣಿಕೋತ್ಸವದ ನಂತರ ದೇವತಾ ಉತ್ಸವ ದೇವಸ್ಥಾನಕ್ಕೆ ಆಗಮಿಸಿತು. ಈ ಸಂದರ್ಭದಲ್ಲಿ ರಥೋತ್ಸವದ ನಿಮಿತ್ತವಾಗಿ ರಥಪೂಜೆ ಹಾಗೂ ಕಂಕಣಧಾರಣೆ ಪೂಜೆಯನ್ನು ನೆರವೇರಿಸುವ ಮೂಲಕ ಯುಗಾದಿ ಹಬ್ಬದ ಧಾರ್ಮಿಕ ಕೈಂಕರ್ಯಗಳು ಸಂಪನ್ನಗೊಂಡವು. ನಮ್ಮ ಜ್ಞಾನಮಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ನ ಈ ಸೇವೆ ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಜೊತೆಗೆ ತಮ್ಮವರಿಗೂ ಸಬ್ಸ್ಕ್ರೈಬರ್ ಮಾಡುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ. ನಮಸ್ಕಾರ.